ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನನ್ ಮನ್ಸಲ್ಲಿ ಇನ್ನೂ ರಾಮ್ ಇದ್ದಾನೆ ಅಂತ ತಾನೆ ನಿನಗೆ ಅನುಮಾನ? ಇಷ್ಟು ವರ್ಷ ನನ್ನನ್ನು ನೋಡಿದ್ಯಾ, ನನ್ ಹುಟ್ಟಾಗ್ಲಿಂದ ನನ್ ಜೊತೆಗೆ ಇದ್ಯಾ, ಆದ್ರೂ ನಿನಗೆ ನನ್ ಮೇಲೆ ನಂಬಿಕೆ ಇಲ್ಲ ಅಲ್ವಾ? ನನ್ ಮೇಲೆ ಇವಾಗ್ಲೂ ಅನುಮಾನ ಪಡ್ತಾ ಇದ್ಯಾ? ಸರಿ, ನಾನ್ ತಪ್ಪು ಮಾಡಿದ್ದೀನಿ, ನನ್ ಜೊತೆಗೆ ನೀವೆಲ್ರೂ ತಪ್ಪು ಮಾಡಿದೀರಾ. ಆದ್ರೆ ನನ್ ತಪ್ಪಿಗೆ ನಾನು ಪಶ್ಚಾತ್ತಾಪ ಪಟ್ಟಿದ್ದೀನಿ, ವ್ರತ ಉಪವಾಸ ಎಲ್ಲ ಮಾಡಿದ್ದೀನಿ. ಆದ್ರೂ ನಿಮಗ್ ನನ್ ಮೇಲೆ ನಂಬಿಕೆ ಬರ್ಲಿಲ್ಲ ಅಲ್ವಾ? ಇವಾಗ ನನ್ ಮನ್ಸು ಬದಲಾಗಿದೆ. ಬಾಯ್ಬಿಟ್ಟು ಹೇಳಿದ್ರೆ ನಂಬಿಕೆ ಬರ್ದೇ ಇರಬಹುದು, ಆದ್ರೆ ನನ್ನ ವರ್ತನೆ ನಡವಳಿಕೆ ಇದ್ರಲ್ಲಿ ಯಾವುದು ಗೊತ್ತಾಗ್ಲಿಲ್ವಾ? ಯಾರ್ಯಾರನ್ನೋ ಅರ್ಥ ಮಾಡ್ಕೊಳ್ಳೋ ನೀವು ನನ್ನ ಮನ್ಸಲ್ಲಿ ಏನಿದೆ ಅಂತ ಅರ್ಥ ಮಾಡ್ಕೊಳಕ್ ಆಗ್ಲಿಲ್ವಾ? ಅರ್ಥನೂ ಮಾಡ್ಕೊಳ್ಳಿಲ್ಲ, ನನ್ ಮೇಲೆ ನಂಬಿಕೆನೂ ಬರ್ಲಿಲ್ಲ. ಅದ್ಕೆ ತಾನೆ ನೀನ್ ಆ ಥರ ಎಲ್ಲ ಮಾತಾಡಿದ್ದು. ನಾನ್ ದೇವ್ರಲ್ಲ, ಎದೆ ಬಗ್ದು ಒಳಗಡೆ ಯಾರಿದ್ದಾರೆ ಅಂತ ತೋರ್ಸೋದಕ್ಕೆ. ನೀನೇ ನನ್ ಮೇಲೆ ಅನುಮಾನ ಪಟ್ರೆ ನಾನೇನ್ ಮಾಡ್ಲಿ? ನನ್ ಬದುಕಿದ್ರೂ ಏನ್ ಪ್ರಯೋಜನ? ಅದ್ಕೇನೆ ವಿಷ ತಗೊಂಡೆ. ಯಪ್ಪ, ಯಾವತ್ತು ಬಾಯ್ ತಪ್ಪಾಡಿದ ಮಾತಿಗೆ ಇವತ್ ವಿಷ ತಕೊಂಡೇನೆ. ಏಯ್ ಏಯ್ ಏಯ್, ಸುಮ್ಕೆ ತಾಯಿ ಮೇಲೆ ಆರೋಪ ಮಾಡಿದ್ರೆ ನಿಂಗೆ ಒಳ್ಳೇದಾಗಕ್ಕಿಲ್ಲ. ಏ ಚಂದ್ರಿಕಾ, ಮುಚ್ಚ ಬಾಯಿ. ಹೆತ್ತೋರೆ ಮಕ್ಳ ಮೇಲೆ ಅನುಮಾನ ಪಟ್ರೆ ಮಕ್ಳೇನೆ ಮಾಡ್ತಾರೆ. ನೀನವ ತಂದಾಗ ನಾನು ಪಕ್ಕದಲ್ಲೇ ಇದ್ದೆ. ಏನ್ರಿ ಏನ್ರಿ ನೀವು ಅವಳ ಮಾತು ಕಟ್ಕೊಂಡು ನನ್ ಮೇಲೆ ಜೋರ್ ಮಾಡ್ತಿದ್ದೀರಾ? ಮಾತಾಡ್ಬೇಡ, ಸುಮ್ನೆ ಇರಮ್ಮ. ಎಲ್ಲರ ಮುಂದೆ ಅವಮಾನ ಮಾಡಬಾರ್ದು ಅಂತ ನಾನು ಸುಮ್ನೆ ಇದ್ರೆ ಹೇಳು ಹೇಳು ಅಂತ ನೀನೇ ಅವಮಾನ ಮಾಡಿಸ್ಕೊಳ್ತಾ ಇದ್ಯಾ? ಏಯ್, ಸುಮ್ಕೆ ನನ್ ಮೇಲೆ ಆಪಾದನೆ ಹಾಕಿದ್ರೆ ಸಂದಕ್ಕಿರಕ್ಕಿಲ್ಲ. ಏಯ್, ಏನೇ ಮಾಡ್ತಿದ್ಯಾ? ಮಾಡೋದೆಲ್ಲ ಮಾಡ್ಬಿಟ್ಟು ಈಗ ನನ್ ಬಂಗಳ ಮೇಲೆ ಕೈ ಮಾಡ್ತಿದ್ಯಾ? ನಿಂದ ಅಲ್ಲ, ನನ್ ಬಾಯ್ ಜೋರು ಅಂತ ಇಲ್ದೇ ಇರೋದನ್ನೆಲ್ಲ ತಕೊಂಬಂದು ನನ್ ತಲೆ ಕಟ್ತಾ ಇದ್ದೀರಾ? ಏನೋ ನನ್ ಮಗಳಿಗೆ ಸಂದಕ್ಕಿರ್ಲಿ ಅಂತ ಒಂದೆರಡು ಬುದ್ಧಿ ಮಾತು ಹೇಳ್ದೆ, ಅದನ್ನೇ ದೊಡ್ಡದು ಮಾಡ್ಕೊಂಡು ವಿಷ ತಕೊಂಡೆ ಅಂತ ಹೇಳ್ತೀವನೇ. ಅಮ್ಮ ತಾಯಿ, ಇನ್ ಮ್ಯಾಕೆ ನೀನ್ ಸುದ್ದಿಗೆ ಬಂದ್ರೆ ಕೇಳು. ಏನೋ ಬೇಯಿಸಾಕ್ಬೇಕು, ಬೇಯಿಸಾಕ್ತೀನಿ. ಎಲ್ಲೋ ಒಂದ್ ಕಡೆ ಮೂಲೆನಲ್ಲಿ ಬಿದ್ದಿರ್ತೀನಿ.